Your time starts now. ಪಂಜಾಬಿ ಸ್ಪೆಷಲ್ ಎಪಿಸೋಡಲ್ಲಿ ವಿ ವರ್ ವೆರಿ ಮಚ್ ಡಿಟರ್ಮಿಂಡ್. ನಾವು ಹೆಂಗಾದರೂ ಮಾಡಿ ಫಸ್ಟ್ ಇಲ್ಲ ಅಂದ್ರೂ ಪ್ರೀವಿಯಸ್ ಎಪಿಸೋಡ್ ಥರ ಮಾಡಲೇಬಾರ್ದು, ಟೀಮ್ ವರ್ಕ್ನ ಪೋರ್ಟ್ರೇ ಮಾಡಬೇಕು ಅಂತ ವಿ ಮೇಡ್ ಅಪ್ ಅ ಮೈಂಡ್ಸ್. ವಿ ಶುಡ್ ರೆಸ್ಪೆಕ್ಟ್ ಈಚ್ ಅದರ್ ಅಂತೆಲ್ಲ ವಿ ಡಿಸೈಡೆಡ್. ನಾವು ಫಸ್ಟು ಯೋಚನೆ ಮಾಡಿದ್ವಿ ಆ್ಯಪಲ್ ಲಸ್ಸಿ ಮಾಡೋಣ ಅಂತ. ನಾವು ಆ್ಯಪಲ್ ತಗೊಳಕ್ಕೆ ಹೋದಾಗ ಎಲ್ಲರೂ ಆ್ಯಪಲ್ ತಗೋತಾ ಇದ್ದಾರೆ, ಮತ್ತು ಎಲ್ಲರದು ಒಂದೇ ಥರ ಆಗಿಬಿಡುತ್ತಲ್ಲ, ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ಡ್ ಫ್ರೂಟ್ ಲಸ್ಸಿ ಮಾಡೋಣ ಅಂತ ಡಿಸೈಡ್ ಮಾಡಿ, ಅದು ಆನ್ ಸ್ಪಾಟೇ ಡಿಸೈಡ್ ಮಾಡಿದ್ದು. ಮೇಡೆಲ್ಲ ಹಾಕಿ ಮಾಡ್ತೀಯ, ಪರವಾಗಿಲ್ವಾ? ಹೆಂಗೋ ಒಂದು ಆಗ್ಬೇಕು ನೀಟಾಗಿ. ಲಾಸ್ಟ್ 2 minutes. ಲಾಸ್ಟ್ 1 minute. Hands up! Come on, Madhurya. Shilpa and Priya. Baba Sose, ಬಂದ್ರಪ್ಪ. ಫಸ್ಟ್ ನೈಟ್ ನೀವು ತಂದಂಗಿದೆ. ಕುಡಿದ್ಬಿಟ್ರೆ ಹಿಂಗ್ ಅಂದ್ಬಿಡ್ಬೇಕು. ಅಬ್ಬಾ, ಕುಡಿದ್ಬಿಟ್ರೆ ಏನು ಅನ್ಬೇಕು? ನೆಕ್ಸ್ಟ್ ಚಂದ್ರನ ನೀವು ಚೇಂಜ್ ಮಾಡ್ಕೋಬೇಕು. ಎಸ್, ಅಂಬುಜಾ ಅಂಡ್ ಹರೀಶ್. ಒಂದೇ ನಾವು ಹೇಳಿದ್ವಿ, 2 ಮಾಡಿದಿರಾ? ಯಾವ್ದು ಚೆನ್ನಾಗಿದೆ ಅದಕ್ಕೆ ನಮ್ಮ ಮಾರ್ಕ್ಸ್ ಕೊಡ್ತೀವಿ. ಯಾವ್ದಾದ್ರು ಒಂದು ನಿಮ್ಮ ಚಾಯ್ಸು ಸರ್, ಯಾವುದೇ ಓಕೆ ಕೊಡ್ತೀರಾ ಅದು. ಒಂದು ಚೆನ್ನಾಗಿದ್ದು ಒಂದು ಚೆನ್ನಾಗಿಲ್ಲ ಅಂದ್ರೆ ಆವರೇಜ್ ಮಾರ್ಕ್ಸ್ ಕೊಡ್ತೀವಿ. ಓಕೆ, ಬೇಡ, ಅದು ಇದೆಯಲ್ಲ ಕೊರಿಯನ್, ಅವ್ರು ಕೊಡ್ತಾರೆ. ಓಕೆ, ಸೊ ನಾವೀಗ ಟೇಸ್ಟ್ ಮಾಡಿ ಪಾಯಿಂಟ್ಸ್ಗಳನ್ನು ಕೊಡ್ತೀವಿ. ಸರ್, ಹೇಗನ್ನಿಸ್ತು ಲಸ್ಸಿ? Which was the best? ನಿಮ್ಮ ಪ್ರಕಾರ? According to me, the second one. ಪ್ರಿಯಾ ಮತ್ತು ಶಿಲ್ಪ. ಓಕೆ, ನಿಮಗೆ? Third one is the best. ಸುಪ್ರಿಯಾ, ಆಮೇಲೆ The fourth one. ಫೋರ್ತ್ ಒನ್. Yeah. ಖಾರ. ಓಕೆ, I go with the third one. Third one. Hi. ನಾವು ಮಾರ್ಕ್ಸ್ ಕೊಡ್ತೀವಿ. ನಾವು ಕೊಡ್ತೀವಿ ಮಾರ್ಕ್ಸ್. ಓಕೆ, ಈಗ ಪಾಯಿಂಟ್ಸ್, ನನ್ನ ಮೋಸ್ಟ್ ಫೇವ್ರೆಟ್ ಪಾಯಿಂಟ್ಸ್. ಈಗ ಹೈಯೆಸ್ಟ್ ಪಾಯಿಂಟ್ಸ್ ನಾವು ಕೊಟ್ಟಿರೋದು 8.5. ಇವರು ಮಾಡಿರುವಂತಹ ಲಸ್ಸಿ ಅದೇನು ಹಾಕಿದ್ದಾರೆ, ಹೆಂಗೆ ಕಡ್ದಿದ್ದಾರೆ, ಏನು ಕತೆ ನನಗಂತೂ ಗೊತ್ತಿಲ್ಲ. ಆದರೆ ಪರ್ಫೆಕ್ಟ್ ಬ್ಲೆಂಡ್ ಆಗಿದೆ. ಲಸ್ಸಿ ಹೇಗಿರಬೇಕು, ಅದನ್ನು ಮಾಡಿದ್ರೆ ಯಾವ ಥರ ಇರಬೇಕು ಅನ್ನೋವಂಥ ಒಂದು ಪ್ರಯತ್ನನ ಇವರು ಮಾಡಿದ್ದಾರೆ. ಇವರ ಒಂದು ಎಫರ್ಟ್ಸ್ಗೆ ನಾನು ಇವರು ಆ್ಯಾವ್ರೇಜ್ ಸೇರಿ 8.5 ಕೊಟ್ಟಿದ್ದೀವಿ. ಆ್ಯಂಡ್ 8.5 goes to Shilpa and Priya. Super! ಶಬಾಷ್. ಓಕೆ,
ಪರ್ಫೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಹೈಯೆಸ್ಟ್ ಅವ್ರಿಗೆ ಅಂದರೆ ಸೆಕೆಂಡ್ ಪ್ಲೇಸಲ್ಲಿರೋರಿಗೆ 8 ಮಾರ್ಕನ್ನು ಕೊಟ್ಟಿದ್ವಿ. ಇವರ ಒಂದು ಡಿಶ್ಗೆ ನಮ್ಮ ಚಂದ್ರನ ಫಸ್ಟು ಅವರ ಸಿಗ್ನೇಚರ್ ಟ್ಯೂನ್ ಕೊಟ್ಟರು. ಆದರೆ ನಾನು ನನ್ನ ಸಿಗ್ನೇಚರ್ ಒಂದು ವಿಸಿಲನ್ನು ಕೊಡ್ತೀನಿ. ಅದು ಯಾರಿಗೆ ಅಂದರೆ ವಿತ್ 8 ಪಾಯಿಂಟ್ಸ್ ಸೆಕೆಂಡ್ ಪ್ಲೇಸಲ್ಲಿರೋದು ಅಂಬುಜಾ ಆ್ಯಂಡ್ ಹರೀಶ್. ವೆರಿ ಗುಡ್. ನಿಮ್ಮ ಕೋರಿಯಾಂಡರ್ ಮಸಾಲ ಲಸ್ಸಿ ಅದ್ಭುತವಾಗಿದೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೂಪರ್. ಫಸ್ಟ್ ಟೈಮ್ ಕೋರಿಯಾಂಡರ್ನ ಹಾಕಿ ರುಚಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಡಿದ್ರೆ ಥ್ಯಾಂಕ್ ಯು. ಅದ್ರಲ್ಲಿ ಕೊರಿಯಂಡರ್ ಒಂದೇ ಅಲ್ಲ, ಶುಂಠಿ ಇದೆ, ಕೊರಿಯಂಡರ್, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಇದು ಪುದೀನ ಎಲೆ, ಹಸಿಮೆಣಸಿನ್ಕಾಯಿ ಅಷ್ಟು ಹಾಕಿ. ಹೌದಾ? ಯಾರ್ದು ಐಡಿಯಾ ಇದು? ಹೌದಾ? ವೆರಿ ಗುಡ್, ವೆರಿ ಗುಡ್. ನಾವು ಹೇಳಿದ್ವಿ ಎರಡೂ ಆ್ಯಾವ್ರೇಜ್ ತೊಗೊಂಡು ಕೊಡ್ತೀವಿ ಅಂತ. ನೀವು ಮಾಡಿರುವಂತಹ ಫ್ರೂಟ್ದು ಏನು ವಾಟರ್ಮೆಲನ್ ಮಾಡಿದ್ದೀರಾ, ಇಟ್ ಇಸ್ ನಾಟ್ ಸೋ ಗುಡ್. ಎರಡರದ್ದು ಆ್ಯಾವ್ರೇಜ್ ತೊಗೊಂಡು ನಮಗೆ ತೀರಾ ಚೆನ್ನಾಗಿದೆ ಅಂತ ಅನಿಸಿದಾಗ ನಾವು ಎರಡರದ್ದು ಕಂಬೈನ್ ಮಾಡಿ ನಮ್ಮ ಇಂಡಿವಿಜುವಲ್ ಪಾಯಿಂಟ್ಸ್ ಕೊಟ್ಟು ನಿಮ್ಗೆ 8 ಪಾಯಿಂಟ್ಸನ್ನು ಕೊಟ್ಟಿದ್ದೀವಿ. 7 ಪಾಯಿಂಟ್ಸ್ ಕೊಟ್ಟಿದ್ದೀವಿ. ನೆಕ್ಸ್ಟು ಥರ್ಡ್ ರ್ಯಾಂಕ್ ಬಂದಿರೋರಿಗೆ, ಇವರು ಕೂಡ ಸ್ವಲ್ಪ ಕೋಆರ್ಡಿನೇಷನಲ್ಲಿ ಹೆಚ್ಚು ಕಮ್ಮಿ ಆಗಿತ್ತು ಈ ಸುತ್ತಿನಲ್ಲಿ. ಆದರೆ ಹೇಗೋ ಪಾಸ್ ಆಗಿ 7 ಪಾಯಿಂಟ್ಸ್ ತೊಗೊಂಡಿದ್ದಾರೆ. ಬಟ್ ನಮಗೆ ಭಾಳ ಇಷ್ಟ ಆಯಿತು ಇವರ ಒಂದು ಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ಟೇಸ್ಟ್ ಆಗಿರ್ಬೋದು. 7 ಪಾಯಿಂಟ್ಸ್ ಗೋಸ್ ಟು ಸುಪ್ರಿಯಾ ಆ್ಯಂಡ್ ನಾಗರಾಜ್. ನೀವು ಹನಿ ಹಾಕಿದ ತಕ್ಷಣ ದ ಹೋಲ್ ಫ್ಲೇವರ್ ಆಫ್ ದ ಲಸ್ಸಿ ಚೇಂಜ್ಡ್. ಇನ್ನೊಂದು ಚೂರು ಎಕ್ಸ್ಟ್ರಾ ಹನಿ ಹಾಕಿದರೆ ಬಹುಶಃ ಇನ್ನೊಂದು ಚೂರು ಸ್ವೀಟ್ ಆಗಿರೋದು ಅಲ್ಲೊಂದು ಸ್ವಲ್ಪ ಹೊಡಿತು. ಅದರ್ವೈಸ್ ವೆರಿ ಗುಡ್. ಈಗ ಕಮಿಂಗ್ ಟು ಮಾಧುರ್ಯ ಆ್ಯಂಡ್ ಕಿರಣ್, ನಿಮಗೆ ನಾವು ಪಾಯಿಂಟ್ಸ್ ಏನು ಕೊಟ್ಟಿದ್ದೀವಿ ಇದಕ್ಕಿಂತ ಜಾಸ್ತಿ ನೀವು ಗಳಿಸಿದ್ದೀರ. ಆದರೆ ನೀವು ಮಾಡಿರೋಂಥ ಒಂದು ತಪ್ಪಿಗೋಸ್ಕರ ನಾವು ಪಾಯಿಂಟ್ಸನ್ನು ಕಳೆದಿದ್ದೀವಿ. ನಿಮಗೆ ನಾವು ಆ್ಯಕ್ಚುಲಿ ಡಿಸೈಡ್ ಮಾಡಿ ಕೊಡಬೇಕು ಅಂತ ಇದ್ದಂಥ ಪಾಯಿಂಟ್ಸು 7 ಪಾಯಿಂಟ್ಸ್. ಯಾಕಂದರೆ ನಿಮ್ಮ ಲಸ್ಸಿ ಚೆನ್ನಾಗಿತ್ತು. ನೀವು ಒಂದು ತಪ್ಪು ಮಾಡಿದ್ದೀರಾ, ಏನು ಅಂತ ಹೇಳ್ಬೋದಾ? ಏನು ಹೇಳಿ. ಹಾಂ, ನಾವು ಭಾಳ ಕ್ಲಿಯರಾಗಿ ಹೇಳಿದ್ವಿ, ಫ್ರೂಟ್ ಏನು ಬಳಸ್ತೀರಾ ಅದಕ್ಕೆ ಮಾತ್ರ ಮಿಕ್ಸಿನ ಬಳಸಬೇಕು, ಲಸ್ಸಿ ಮಾಡೋಕ್ಕೆ ಮಿಕ್ಸಿ ಬಳಸಬಾರ್ದು, ಕುಡುಗೋಳಲ್ಲೇ ಮಾಡಬೇಕು ಅಂತ. ನಾವು ಅಷ್ಟು ಹೇಳಿದ್ರೂ ನೀಟಾಗಿ ಮಿಕ್ಸಿಗೆ ಹಾಕಿ ಟ್ರ್ ಅಂತ ಮಾಡಿಸ್ತೀವಿ. ದ್ಯಾಟ್ ಈಸ್ ಅ ಮಿಸ್ಟೇಕ್. ಮೊಸರನ್ನ ಮಿಕ್ಸಿಗೆ ಹಾಕಿ ಮಾಡಿದ್ದು ನಾಟ್ ಕರೆಕ್ಟ್. ಅಷ್ಟು ಜನ ಕಡುಗಳಲ್ಲಿ ಮಾಡಿದ್ದಾರೆ, ನೀವೊಬ್ಬರು ಮಿಕ್ಸಿಗೆ ಹಾಕಿದ್ರಿ. ಫ್ರೂಟು ಕರೆಕ್ಟಾಗಿ ಗ್ರೈಂಡ್ ಆಗಿಲ್ಲ ಅಂದ್ಬಿಟ್ಟು ಹಾಕಿದೆ ಅನ್ನೋದು ತಪ್ಪು. ಫ್ರೂಟ್ ಕರೆಕ್ಟಾಗಿ ಗ್ರೈಂಡ್ ಮಾಡಬೇಕಾಗಿತ್ತು ನೀವು. ಆಮೇಲೆ ಇನ್ನೊಂದು ದೊಡ್ಡ ಮಿಸ್ಟೇಕ್ ಮಾಡೋರು ನೀವು ಅಂದರೆ ಆ್ಯಪಲ್ ಹಾಕಿದ್ದೀರಾ, ಆ್ಯಪಲ್ ಸಿಪ್ಪೆ ತೆಗೆದಿಲ್ಲ. ಬಾಯಿಗೆ ಬರೀ ಸಿಪ್ಪೆ ಸಿಗುತ್ತೆ, ಅದು ಸಿಪ್ಪೆ ಗ್ರೈಂಡ್ ಆಗಲ್ಲ. ಮಿಕ್ಕಿದೆಲ್ಲ ಚೆನ್ನಾಗಿದೆ, ಮಿಲ್ಕ್ ಮೇಡ್ ಹಾಕಿದ್ದು, ಸ್ವೀಟು ಗೀಟು ಎಲ್ಲ ಚೆನ್ನಾಗಿದೆ. ಬಟ್ ನಾವು ನಿಮಗೆ 7 ಮಾರ್ಕ್ಸ್ ಅಂತಲೇ ನಾನು ಡಿಸೈಡ್ ಮಾಡಿದ್ವಿ. ಬಟ್ ನಾವು ಹೋಗ್ತಾ ವಿ ಹ್ಯಾವ್ ಟು ಬಿಕಮ್ ಮೋರ್ ಸ್ಟ್ರಿಕ್ಟ್. ವೆನ್ ವಿ ಹ್ಯಾವ್ ಮೆನ್ಷನ್ಡ್ ಎ ರೂಲ್ ದಟ್ ಹಿಂಗೆ ಮಾಡಬೇಕು ಅಂದಾಗ ಹಾಗೆ ಮಾಡಬೇಕು. ಆ್ಯಕ್ಚುಲಿ ನಿಮ್ಗೆ 7 ಮಾರ್ಕ್ ಬಂದಿದೆ, ನೀವು ಮಾಡಿದ ತಪ್ಪಿಗೆ ನಾವು ಮಾರ್ಕ್ಸ್ ಕಟ್ ಮಾಡಿದ್ದೀವಿ. ಸೊ ಈಗ ನಿಮಗೆ ಬರೋದು 5 ಪಾಯಿಂಟು. 5 ಪಾಯಿಂಟ್ಸ್. ದಿಸ್ ಈಸ್ ಅ ಲೆಸನ್ ಟು ಎವ್ರಿಬಡಿ. ನಾವು ಹೇಳಿದ ರೂಲ್ಸ್ ನಾವು ಫಾಲೋ ಮಾಡದೇ ಇದ್ದರೆ ನಾವು ನಿಮಗೆ 2 ಮಾರ್ಕನ್ನು ಕಟ್ ಮಾಡ್ತೀವಿ. ನಾವು ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಲ್ಲಿಗೆ 2 ಮಾರ್ಕ್ ಕಳ್ಕೊಳ್ತೀರ ನೀವು. ದಟ್ ಈಸ್ ಫಾರ್ ಶೋರ್. ಓಕೆ ಓಕೆ, ಆಲ್ ರೈಟ್. ಈಗ ಸೆಕೆಂಡ್ ರೌಂಡ್ಗೆ ಹೋಗೋಣ. ಸೊ ಪಂಜಾಬ್ಗೆ ಹೋಗಿಲ್ಲ, ಇಲ್ಲ. ಆದರೆ ಡಾಬಾಲ್ ಬೇಜಾನ್ ಬಾರಿಸಿದೆ. ಒಂದು 20 ರೋಟಿ, ಚಿಕನ್ನು ಅಷ್ಟೆಲ್ಲ ಇಲ್ಲ. ಅಂದರೆ ಒಂದು 15 ರೋಟಿ, ಒಂದು 2 ಬಟರ್ ಚಿಕನ್ನು, ಆಮೇಲೆ ಒಂದು 3 ಪ್ಲೇಟ್ ಕಬಾಬು, ಓಹೋ ತಂದೂರಿ ರೋಟಿ ಒಂದು 4,